ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನು ನಾಗಮಂಗಲ ತಾಲೂಕು ತಿಬ್ಬನಹಳ್ಳಿ ಗ್ರಾಮಕ್ಕೆ ಕರ್ಕೊಂಬಂದಿದ್ದೀನಿ. ನನ್ನ ಜೊತೆ ನನ್ನ ಹಿರಿಯರಾದಂಥ ಗುರುಗಳಾದಂಥ ಮೊಹಮ್ಮದ್ ಕಲೀಮುಲ್ಲಾ, ನಾಗಮಂಗಲದ ಸಂಶೋಧಕರು, ಇತಿಹಾಸ ತಜ್ಞರಾದಂಥ ಮೊಹಮ್ಮದ್ ಕಲೀಮುಲ್ಲಾ ಸರ್ ಇದ್ದಾರೆ. ತಿಬ್ಬನಹಳ್ಳಿಗೆ ಇವತ್ತು ನಮ್ಮ ಕರ್ಕೊಂಬಂದಿದ್ದಾರೆ ಭಾಳ ಸೊಗಸಾದಂಥ ಒಂದು ಕತೆ ಹೇಳೋದಕ್ಕೆ. ಓವರ್ ಟು ಕಲೀಮುಲ್ಲಾ ಸರ್. ಅವ್ರು ಏನು ಹೇಳ್ತಾರೆ ಅದನ್ನು ಭಾಳ ಶ್ರದ್ಧೆಯಿಂದ ಕೇಳೋಣ. ಬನ್ನಿ ಸರ್, ಹೇಳಿ ಸರ್. ಏನು ಸರ್ ಇದು, ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ಕನ್ನಡ ನಾಡು ಶೌರ್ಯಕ್ಕೆ, ಪರಾಕ್ರಮಕ್ಕೆ ತುಂಬ ಹೆಸರುವಾಸಿಯಾದಂಥ ಒಂದು ರಾಜ್ಯವಾಗಿದೆ ನಮ್ಮ ಕನ್ನಡ ನಾಡು. ಇಲ್ಲಿ ಅನೇಕ ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು, ಶೌರ್ಯದ ಸಂಕೇತವಾದ ಅನೇಕ ಸ್ಮಾರಕಗಳಿದೆ. ಇವತ್ತು ನಾನು ಇರೋದು ಈ ತಿಬ್ಬನಹಳ್ಳಿ ಗ್ರಾಮ. ಇದು ಮಾಗಡಿ ಜಲಸೂರು ರಸ್ತೆಯಲ್ಲಿ ಇರುವಂಥ ಒಂದು ಪುಟ್ಟ ಗ್ರಾಮ. ಈ ಗ್ರಾಮದ ವಿಶೇಷತೆ ಬಹಳಷ್ಟಿದೆ. ನಮ್ಮ ವಿಜಯನಗರದ ಕಾಲದಲ್ಲಿ ಇಲ್ಲಿ ದೊರೆ ಈ ಊರಿಗೆ ದತ್ತಿಯನ್ನು ಕೊಟ್ಟಿರ್ತಾನೆ. ಚನ್ನಪಟ್ಟಣದ ದೇವಸ್ಥಾನಕ್ಕೆ ಈ ಗ್ರಾಮವನ್ನು ಕೊಡ್ತಾನೆ. ಈ ಗ್ರಾಮವನ್ನು ಕೊಟ್ಟು ಈ ಗ್ರಾಮಕ್ಕೆ ತಿಬ್ಬನಹಳ್ಳಿ ಅಂತ ಏನಿದೆ, ಕೃಷ್ಣರಾಯ ಸಮುದ್ರ ಅಂತ ಹೆಸರಿಡ್ತಾನೆ. ಮತ್ತೊಂದು ವಿಶೇಷತೆ, ಇಲ್ಲಿ ಇನ್ನೊಂದು ವೀರ ಸ್ಮಾರಕ ಇತ್ತು, ಅದನ್ನು ಗ್ರಾಮಸ್ಥರು ಹಾಳು ಮಾಡಿದ್ದಾರೆ. ಎಂಥದ್ದಪ್ಪ ಅದು ಅಂದರೆ, ಮಹಾನಾಯಕಾಚಾರ್ಯ ಬಯಲಹುಲಿ ಕದ್ರೆ ನಾಯಕನ ಮಕ್ಕಳು ಕಪಿನಿ ನಾಯಕರು ಪೂಜಾರಿ ಲಕ್ಕಮ್ಮನ ಮಕ್ಕಳಿಗೆ ಕೊಟ್ಟ ನೆತ್ತರ ಕೊಡುಗೆ. ಗಮನಿಸಿ ಈ ವಾಕ್ಯ, ನೆತ್ತರ ಕೊಡುಗೆ ಅಂದರೆ ಚೆಲ್ಲಿದ ರಕ್ತಕ್ಕೆ ಪ್ರತಿಯಾಗಿ ದೊರೆ ಕೊಡ್ತಾ ಇದ್ದ. ಇಲ್ಲಿ ಒಬ್ಬ ವ್ಯಕ್ತಿ ಯುದ್ಧದಲ್ಲಿ ಸಾಯ್ತಾನೆ, ಅವನ ಕುಟುಂಬದ ನಿರ್ವಹಣೆಗಾಗಿ ಆ ಕುಟುಂಬಕ್ಕೆ ಜಮೀನನ್ನು ಕೊಡ್ತಾರೆ. ಇದಕ್ಕೆ ನೆತ್ತರ ಕೊಡುಗೆ ಅಂತಾರೆ. ಅಂಥ ಒಂದು ನೆತ್ತರ ಕೊಡುಗೆಯ ಒಂದು ಸ್ಮಾರಕ ಇಲ್ಲಿತ್ತು, ಆದರೆ ಅದು ಇವತ್ತು ಇಲ್ಲದಾಗಿದೆ. ಮತ್ತು ಇಲ್ಲಿ ನೀವು 3 ವೀರಗಲ್ಲುಗಳನ್ನು ನೋಡ್ತಾ ಇದ್ದೀರಾ. ಈ 3 ವೀರಗಲ್ಲುಗಳು ತುಂಬ ಶೋಚನೀಯವಾದ ಸ್ಥಿತಿಯಲ್ಲಿತ್ತು. ಬಹಳ ಮುತುವರ್ಜಿ ತಗೊಂಡು ಚರಂಡಿಯಲ್ಲಿ ಬಿದ್ದಂತಹ ಈ 3 ಸ್ಮಾರಕಗಳನ್ನು ಇಲ್ಲಿ ನೆಲೆ ನಿಲ್ಲಿಸುವಾಗೆ ಮಾಡಿದ್ದಾರೆ. ಮತ್ತು ಇಲ್ಲಿ ಒಂದು ತೋಟ ಮಾಡೋಕ್ಕೆ ಅವರು ಶ್ರಮಿಸ್ತಾ ಇದ್ದಾರೆ. ಇನ್ನೂ ಕಾಮಗಾರಿ ನಡೀತಾ ಇದೆ. ಆಯಿತು, ಈಗ ಇದನ್ನು ಏನು ಈ ವೀರಗಲ್ಲುಗಳು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಈಗಾಗಲೇ ಹೇಳಿರುವ ಹಾಗೆ ನನಗೆ ವೀರಗಲ್ಲುಗಳಲ್ಲಿ 2 ವಿಧ ಇದೆ. ಒಂದು ತುರುಗೋಳ್ ವೀರಗಲ್ಲು ಅಂದರೆ ಅದು ಗೋವುಗಳ ರಕ್ಷಣೆಯಲ್ಲಿ ಪ್ರಾಣ ಕಳ್ಕೊಂಡಂಥ ಸಂದರ್ಭದಲ್ಲಿ ವೀರನ ನೆನಪಿಗೆ ನೆಡುವಂಥ ಕಲ್ಲು ತುರುಗೋಳ್ ವೀರಗಲ್ಲು. ಇನ್ನೊಂದು ವೀರಗಲ್ಲು ಮಹಿಳೆಯರ ಪ್ರಾಣ ರಕ್ಷಣೆಯಲ್ಲಿ ಪ್ರಾಣ ಕಳ್ಕೊಳ್ತಾರಲ್ಲ, ಅವರ ನೆನಪಿಗೆ ನೆಡುವಂಥ ಕಲ್ಲು. ಇಲ್ಲಿರುವ 2 ವೀರಗಲ್ಲುಗಳು ಸಹ ತುರುಗೋಳ್ ವೀರಗಲ್ಲು. ವೀರಗಲ್ಲಲ್ಲಿ 3 ಸ್ಟೆಪ್ಗಳಿರ್ತವೆ. ನಮಗೆ ಇಲ್ಲಿ ಕೆಳಗಡೆ ಸ್ಟೆಪ್ಪಲ್ಲಿ ವೀರ ಯಾಕೆ ಸತ್ತ ಅನ್ನೋದು ನಮಗೆ ಗೊತ್ತಾಗ್ತದೆ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಭಾಗದಲ್ಲಿ ನೋಡಿ ಗೋವುಗಳಿದೆ. ಅಂದರೆ ಈ ಗೋವುಗಳ ರಕ್ಷಣೆಯಲ್ಲಿ ಈ ವೀರ ಸತ್ತಿದ್ದಾನೆ. ಯಾರಪ್ಪ ಸತ್ತಿರೋ ವೀರ ಅಂದರೆ ಇಲ್ಲಿ ಕೂತಿದ್ದಾನಲ್ಲ ಇವನಿಗೆ ವೀರ ಮರಣ ಹೊಂದಿದ್ದಾನೆ ಗೋವುಗಳ ರಕ್ಷಣೆಯಲ್ಲಿ. ಹಾಗಾಗಿ ಅಪ್ಸರೆಯರು ಇವನಿಗೆ ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಶಿವ ಸಾನ್ನಿಧ್ಯ ಅಂತ. ಅಂದರೆ ಸಾಮಾನ್ಯವಾಗಿ ಜನ ಮಾತಾಡ್ಕೊಳ್ತಾರಲ್ಲ, ಸತ್ತು ಶಿವನ ಪಾದ ಸೇರ್ದ ಅಂತ. ಹಾಗೆ ಇದು ಶಿವ ಸಾನ್ನಿಧ್ಯ. ಇಲ್ಲಿ ಸತ್ತ ವ್ಯಕ್ತಿ ಕುಳಿತಿದ್ದಾನೆ. ಇಲ್ಲಿ ಶಿವಲಿಂಗ ಇದೆ. ಮತ್ತು ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಗಮನ ಕೊಡಿ ನೀವು ದಯವಿಟ್ಟು. ಇಲ್ಲಿ ನೋಡಿ, ಸೂರ್ಯ ಇದೆ, ಇಲ್ಲಿ ಚಂದ್ರ ಇದೆ. ಇವನ ಹೆಸರು ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿ ಇರಬೇಕು ಅನ್ನೋದೇ ಇದರ ಸಂದೇಶ ಆಗಿದೆ. ಹಾಗಾಗಿ ಈ ವೀರಗಲ್ಲುಗಳ ವಿಶೇಷತೆ ಏನಪ್ಪ ಅಂದರೆ,
ಇಲ್ಲಿ ಶಾಸನ ಇದೆ. ಶಾಸನ ಇರೋದ್ರಿಂದ ಯಾರು ಸತ್ರು, ಯಾರು ಈ ವೀರ ಮರಣ ಹೊಂದಿದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಈಶ್ವರ ದೇವಸ್ಥಾನ ಅಂದರೆ ಇದೇ ಈಶ್ವರ ದೇವಸ್ಥಾನ. ಈಶ್ವರ ದೇವಸ್ಥಾನದ ಹತ್ರ ಇದ್ದಂಥ ಇದು ವೀರಗಲ್ಲು. ಏನಂದರೆ ಈ ವೀರಗಲ್ಲು ತಿಬ್ಬನಹಳ್ಳಿಯ ಮೇಲೆ ಬೆಮತೂರಿನ ನಾರಸಿಂಗ ಎಂಬಾತನು ಬಂದು ಇಲ್ಲಿಯ ಗೋವುಗಳನ್ನು ಅಪಹರಣ ಮಾಡ್ತಾನೆ. ಯುದ್ಧಕ್ಕೆ ಬಂದು ಇಲ್ಲಿ ಗೋವುಗಳನ್ನು ಅಪಹರಿಸ್ತಾನೆ. ಆ ಸಂದರ್ಭದಲ್ಲಿ ಹೆಬ್ಬಿದ್ರವಾಡಿಗೆ ಸೇರಿದ, ಹೆಬ್ಬಿದ್ರವಾಡಿ ಅಂದರೆ ಈಗ ಅದು ಕಸಲ್ಗೆರೆ ಅಂತಾರೆ, ಇಲ್ಲೇ ಸಮೀಪದಲ್ಲಿದೆ ಕಸಲ್ಗೆರೆ. ಆ ಗ್ರಾಮಕ್ಕೆ ಸೇರಿತಿದ್ದು ತಿಬ್ಬನಹಳ್ಳಿ ಅನ್ನೋದು ಆ ಗ್ರಾಮಕ್ಕೆ ಸೇರಿತು. ಅಲ್ಲಿ ಕುಳಕಿ ಮಾಳೇರ ಕುಲತಿಲಕ, ದಡಗಿನ ಕೆರೆಯ ಮಣಲವಾಡಿಯ ಭೂಪ, ಹರಹಗೌಡನ ತಮ್ಮ ಗಹರಗೌಡನ ಮಗ ಗೌಡೆಯ ಅನ್ನೋನು ಸಾಯ್ತಾನೆ. ಆ ಕಳ್ಳರ ಜೊತೆಯಲ್ಲಿ ಹೋರಾಡಿ ಸಾಯ್ತಾನೆ. ಅವನ ನೆನಪಿಗೆ ನೆಟ್ಟಂಥ ಈ ಕಲ್ಲು ಇದು ತುರುಗೋಳ್ ವೀರಗಲ್ಲು. ಇದು 1314ರಲ್ಲಿ ಆಗಿದ್ದಂಥ ಘಟನೆ. ಆ ಸಂದರ್ಭದಲ್ಲಿ ಹೊಯ್ಸಳರ ದೊರೆ 3ನೇ ಬಲ್ಲಾಳನ ಆಳ್ವಿಕೆ ಇತ್ತು. ಸ್ನೇಹಿತರೆ, ಇನ್ನೊಂದು ಶಾಸನ ವೀರಗಲ್ಲಿದೆ. ಇದರಲ್ಲೂ ಸಹ ನೋಡಿ ಗೋವುಗಳಿದೆ. ಗೋವುಗಳ ರಕ್ಷಣೆಯಲ್ಲಿ ಒಬ್ಬ ವೀರ ಸತ್ತಿದ್ದಾನೆ. ಸತ್ತ ವೀರ ಇಲ್ಲಿದ್ದಾನೆ ನೋಡಿ. ಇವರು ಅಪ್ಸರೆಯರು, ಚಾಮರ ಕೈಯಲ್ಲಿದೆ. ಅಪ್ಸರೆಯರು ಇವನಿಗೆ ಗೌರವವಾಗಿ ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಶಿವ ಸಾನ್ನಿಧ್ಯ. ಸೂರ್ಯ ಮತ್ತು ಚಂದ್ರನ ಇಲ್ಲೂ ಸಹ ಕೆತ್ತನೆಯನ್ನು ನೀವು ನೋಡ್ತಾ ಇದ್ದೀರಾ. ಸೂರ್ಯ ಚಂದ್ರ ಇರೋವರೆಗೂ ಇದು ಇರಬೇಕು ಅಂತ ಇತ್ತು. ಇದು ಎಲ್ಲಿತ್ತಪ್ಪ ಅಂದರೆ ಈ ರಸ್ತೆ ಮಾಡುವಾಗ ಇದನ್ನು ತೆಗೆದು ಬಿಸಾಕ್ಬಿಟ್ಟಿದ್ರು. ಗ್ರಾಮಸ್ಥರು ಇಲ್ಲಿ ನಿಂತಿದ್ದಾರೆ. ಎಲ್ಲಿತ್ತು ಅಂದರೆ ಚರಂಡಿಲಿ ಗುಂಡಿಲಿ ಬಿಸಾಕಿದ್ರು. ಇದು ಅಲ್ಲಿತ್ತದು. ಅದಾದಮೇಲೆ ಎಲ್ಲೋ ಕಸದಲ್ಲಿ ಅಲ್ಲಿ ಚರಂಡಿ ಅಲ್ಲಿತ್ತು. ಆಮೇಲೆ ತೆಗೆದು ಆ ಮರದ ಹತ್ರ ಅವರು ಸರ್ಕಾರದವರು ನಿಲ್ಲಿಸಿದ್ರು. ಆಮೇಲೆ ಇದನ್ನು ಇಲ್ಲಿ ಇದಾಗಿದೆ. ಇದು ಯಾವುದಪ್ಪ ಅಂದರೆ ತಿಬ್ಬನಹಳ್ಳಿಯ ಗೋವುಗಳನ್ನು ಅಪಹರಿಸಲು ಬಂದ ಬಿಸಗೂರಿನ ಜನರೊಡನೆ ಹೋರಾಡಿ ವೀರ ಮರಣ ಹೊಂದಿದ ಕುಳಕಿ ಮಾಳೆಯರ ಕುಲದ ಹರಹಗೌಡನ ಮಗ ಶಂಕರಗೌಡನ ಮಗ ರಾಮಯ್ಯ ಎನ್ನುವನು ಈ ಗೋವುಗಳ ಸಂರಕ್ಷಣೆಯಲ್ಲಿ ಅವನು ತನ್ನ ವೀರ ಮರಣ ಹೊಂದುತ್ತಾನೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಒಂದನೇ ಇದನ್ನು ಸ್ವಲ್ಪ ಗಮನಿಸಬೇಕು ದಯವಿಟ್ಟು. ಇವರು ಒಂದೇ ವಂಶದವರು, ಕುಳಕಿ ಮಾಳೆಯರ ಕುಲದವರು, ಮತ್ತು ಪರಸ್ಪರ ಇವರು ಸಹೋದರರಾಗಿದ್ದರು. ನೋಡಿ, 1ನೇ ವೀರಗಲ್ಲಲ್ಲಿ ಹರಹಗೌಡನ ತಮ್ಮನ ಮಗ ವೀರಮರಣ ಹೊಂದುತ್ತಾನೆ. 2ನೇ ವೀರಗಲ್ನಲ್ಲಿ ಅದೇ ಹರಹಗೌಡನ ಮೊಮ್ಮಗ ವೀರಮರಣ ಹೊಂದುತ್ತಾನೆ. ಇದು ಒಂದೇ ವಂಶದವರು. ಅವರು ಇಲ್ಲಿ ಆಡಳಿತಗಾರರಾಗಿದ್ದರು. ನಮ್ಮ ಕಸಲ್ಗೆರೆಯಲ್ಲಿ ಆಡಳಿತಗಾರರಾಗಿದ್ದರು. ಕಸಲ್ಗೆರೆಗೆ ಈ ಗ್ರಾಮ ಸೇರಿತ್ತು. ಹಾಗಾಗಿ ಅವರು ಆ ಕಳ್ಳರೊಡನೆ ಹೋರಾಡಿ ಪ್ರಾಣ ಕಳ್ಕೊಳ್ತಾರೆ. ಅವರ ನೆನಪಿಗೆ ಈ ವೀರಗಲ್ಲುಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾನೆ. ಇನ್ನೊಂದು ವೀರಗಲ್ಲಿದೆ, ಅದರಲ್ಲಿ ಶಾಸನ ಇಲ್ಲ, ಮತ್ತು ಅದು ಯುದ್ಧದಲ್ಲಿ ಪ್ರಾಣ ಕಳ್ಕೊಂಡಿರುವ ನೆನಪಿಗೆ ನೆಟ್ಟಂತಹ ವೀರಗಲ್ಲು. ಇವೆರಡು ಹೊಯ್ಸಳರ ಕಾಲದ ವೀರಗಲ್ಲುಗಳಾಗಿದೆ. ಸುಮಾರು 700 ವರ್ಷ ಹಳೆಯದು. ಇದು ಇನ್ನೂ ಸ್ವಲ್ಪ ಪ್ರಾಚೀನ ಅಂತ ಕಾಣುತ್ತೆ. ಇದರಲ್ಲಿ ಯಾವುದೇ ಸಹ ಅಕ್ಷರಗಳಿಲ್ಲ, ಲಿಪಿ ಇಲ್ಲ. ಹಾಗಾಗಿ ಇದನ್ನು ಗ್ರಹಿಸ್ಬೋದು. ಯಾವುದೋ ಒಂದು ಯುದ್ಧದಲ್ಲಿ ಆ ವೀರ ಸಾಯ್ತಾನೆ, ಅವನ ನೆನಪಿಗೆ ಈ ವೀರಗಲ್ಲನ್ನು ಸ್ಥಾಪನೆ ಮಾಡಿದ್ದಾರೆ. ಸ್ನೇಹಿತರೆ, ನಿಮಗೆ ಈಗಾಗಲೇ ಹೇಳಿರುವ ಹಾಗೆ ಚನ್ನಪಟ್ಟಣದ ದೇವಸ್ಥಾನಕ್ಕೆ ಈ ಗ್ರಾಮವನ್ನು ಉಂಬಳಿಯಾಗಿ ವಿಜಯನಗರದ ಪ್ರಖ್ಯಾತ ದೊರೆ ಶ್ರೀಕೃಷ್ಣದೇವರಾಯ ಕೊಡ್ತಾನೆ. ಮತ್ತು ಈ ಊರಿಗೆ ತಿಬ್ಬನಹಳ್ಳಿ ಅಂತ ಇದೆಯಲ್ಲ, ಅದಕ್ಕೆ ಕೃಷ್ಣರಾಯ ಸಮುದ್ರ ಅಂತ ಹೆಸರು ಇಟ್ಟು ಕೊಡ್ತಾನೆ. ಆದರೆ ಅದು ಕೃಷ್ಣರಾಯ ಸಮುದ್ರ ಯಾರಿಗೂ ಗೊತ್ತಿಲ್ಲ. ತಿಬ್ಬನಹಳ್ಳಿ ಹಾಗೆ ಉಳಿದಿದೆ. ಮತ್ತೊಂದು ಹೇಳಿದ್ದು ನೆತ್ತರ ಕೊಡುಗೆ. ಈಗಲೂ ನೋಡಿ, ನಮ್ಮ ಸೈನಿಕರು ಯುದ್ಧದಲ್ಲಿ ಮರಣ ಹೊಂದಿದಾಗ ಅವರ ಕುಟುಂಬಕ್ಕೆ ಜಮೀನು ಕೊಡ್ತಾರೆ, ಏನೇನೋ ಕೊಡ್ತಾರಲ್ಲ. ಆಗಿನ ಕಾಲದಲ್ಲೂ ಅಂದರೆ ವಿಜಯನಗರ ಕಾಲದಲ್ಲೂ ಅದೇ ಪದ್ಧತಿ ಇತ್ತು. ನೆತ್ತರ ಕೊಡುಗೆ ಚೆಲ್ಲಿದ ರಕ್ತಕ್ಕೆ ಪ್ರತಿಯಾಗಿ ಆ ವೀರನ ಕುಟುಂಬಕ್ಕೆ ಕೊಡ್ತಾ ಇದ್ರಲ್ಲ, ಆ ಪದ್ಧತಿ ಬಹಳ ಹಿಂದಿನಿಂದ ಇದೆ. ಮತ್ತು ಇನ್ನೊಂದಿದೆ, ಬಾಳ್ಗಚ್ಚು ಅಂತಾರೆ. ಬಾಳ್ಗಚ್ಚು ಬಾಳ್ ಅಂದರೆ ಕತ್ತಿ. ಯುದ್ಧದಲ್ಲಿ ವೀರ ಯುದ್ಧ ಮಾಡಿ ಶತ್ರುವನ್ನು ಕೊಂದಾಕ್ತಾನಲ್ಲ, ಅದೇ ರಕ್ತ ಸಿಕ್ತವಾದ ಕತ್ತಿಯನ್ನು ತಗೊಂಡು ಅರಮನೆಗೆ ಬರ್ತಾನೆ. ರಾಜ
ಆ ಸಂದರ್ಭದಲ್ಲಿ ರಾಜ ಸಿಂಹಾಸನದ ಮೇಲಿಂದ ಬಂದು ಆ ಕತ್ತಿಯನ್ನು, ರಕ್ತಸಿಕ್ತವಾದ ಕತ್ತಿಯನ್ನು ತೊಳೆದು ಅವನಿಗೆ ಉಂಬಳಿಯಾಗಿ ನೀಡ್ತಾನೆ. ಅದಕ್ಕೆ ಬಾಳ್ಗಚ್ಚು ಅಂತೀವಿ. ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂತೀವಲ್ಲ, ಅದು ಸಹ ಒಂದು ಬಾಳ್ಗಚ್ಚಿನ ಶಾಸನವಾಗಿತ್ತು. ಧನ್ಯವಾದಗಳು ಸ್ವಾಮಿ.